ಬೇಗ ಮಸಲ್ ಗೇನ್ ಮಾಡಬೇಕು ಅಂತ ಬಲ್ಕ್ ಮಾಡ್ತೀರಾ, ಬಟ್ ಫ್ಯಾಟ್ ಗೇನ್ ಮಾಡ್ಕೊಂಡು ಮೂತಿನ ಉಚ್ಕೊಂತೀರಾ. ಬ್ರೋ, ಈ ತರ ಆಗ್ತಿದೆ ಅಂದ್ರೆ ನೀನು ಬಲ್ಕ್ ಮಾಡ್ತಿಲ್ಲ, ಜಸ್ಟ್ ಜಾಸ್ತಿ ತಿಂತಿದ್ಯಾ ಅಷ್ಟೇ. ನೀವು ಮಸಲ್ ಗೇನ್ ಮಾಡಕ್ಕೆ ಸ್ಲೈಟ್ ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ಇದ್ರೇನೆ ಸಾಕು. ಜಂಕ್ ಫುಡ್ ಆಳು ಮೂಳು ಸಿಕ್ಕಿದೆಲ್ಲ ಹಂದಿ ತರ ತಿನ್ಕೊಂಡಿರ್ಬೇಡಿ. ಫ್ಯಾಟ್ ಗೇನ್ ಯಾವಾಗ ಗೊತ್ತಾಗೋದು? ನೀವು ನಿಮ್ಮ ಬಾಡಿಗೆ ಮಸಲ್ ಬಿಲ್ಡ್ ಮಾಡೋಕ್ಕೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ತಿಂದರೆ ಫ್ಯಾಟ್ ಗೇನ್ ಆಗುತ್ತೆ. ನಾನು ತುಂಬ ಜನ ಬಲ್ಕ್ ಮಾಡಬೇಕಾದ್ರೆ ಪ್ರೋಟೀನ್ನ ಟ್ರ್ಯಾಕೇ ಮಾಡೋದಿಲ್ಲ. ಕಾರ್ಬ್ಸ್ ಜಾಸ್ತಿ ತಿನ್ನಬೇಕು ಅಂದ್ಕೊಂಡು ಸಿಕ್ಕಿದೆಲ್ಲ ತಿನ್ಕೊಂಡಿರ್ತಾರೆ, ಪ್ರೋಟೀನ್ನ ಕಡಿಮೆ ಮಾಡಿಬಿಡ್ತಾರೆ. ನೀವು ಕ್ಲೀನ್ ಬಲ್ಕ್ ಮಾಡಬೇಕಂದ್ರೆ 4 ಮೇನ್ ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಂಡ್ ಇದನ್ನು ಫಾಲೋ ಮಾಡಿ. ಫಸ್ಟ್, ಹೈ ಪ್ರೋಟೀನ್ ಡಯಟಲ್ಲಿರಿ. ಸೆಕೆಂಡ್, ಸ್ಲೈಟ್ ಕ್ಯಾಲರಿ ಸರ್ಪ್ಲಸ್ ಡಯಟ್ ಮೇಂಟೈನ್ ಮಾಡಿ. ಥರ್ಡ್, ವೀಕ್ಲಿ 5 ಡೇಸ್ ವೇಟ್ ಟ್ರೈನಿಂಗ್ ಮಾಡಿ. ಫೋರ್ತ್, ದಿನಕ್ಕೆ 7 ಇಂದ 8 ಅವರ್ ಕಂಪಲ್ಸರಿ ನಿದ್ದೆ ಮಾಡಿ. ನೀವು ಫ್ಯಾಟ್ ಗೇನ್ ಮಾಡಿಕೊಂಡು ಔಟ್ ಆಫ್ ಶೇಪ್ ಹೋದ್ಮೇಲೆ ಅದನ್ನ ಬಲ್ಕಿಂಗ್ ಅಂತ ಎಕ್ಸ್ಕ್ಯೂಸ್ ಕೊಡಬೇಡಿ. ನೀವು ಕ್ಲೀನ್ ಆಗಿ ಬಲ್ಕ್ ಮಾಡಬೇಕಂದ್ರೆ ಕಮ್ಮಿ ಫ್ಯಾಟ್ ಗೇನ್ ಮಾಡಿ ಮಸಲ್ ಗೇನ್ ಮಾಡಬೇಕು ಅನ್ಕೊಂಡಿದ್ರೆ ರಿಸಲ್ಟ್ ಅಂತ ಮೆಸೇಜ್ ಮಾಡಿ. ನಾನು ಪರ್ಸನಲ್ ಆಗಿ ನಿಮ್ಮ ಹತ್ರ ಕನೆಕ್ಟ್ ಆಗಿ ನಿಮ್ಮ ಬಲ್ಕಿಂಗ್ ಜರ್ನಿನ ಹೆಂಗೆ ಮಾಡಬೇಕು ಅಂತ ಪ್ಲಾನ್ ಮಾಡೋಣ.